happy? ನೀವು ಸಂತೋಷವಾಗಿದ್ದೀರಾ? Hallelujah. Hallelujah. Amen. I am going to give you some secrets how you can come out of your situation and see a mighty miracle. ನಿಮ್ಮ ಪರಿಸ್ಥಿತಿಗಳಿಂದ ಹೊರಗೆ ಬಂದು ಹೇಗೆ ಬಲವಾದ ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದರ ಕುರಿತಾಗಿ ಕೆಲವು ರಹಸ್ಯಗಳನ್ನು ನಾನು ನಿಮ್ಮೊಂದಿಗೆ ಮಾತನಾಡ್ತೇನೆ. ಎವಳ ಬೇರೆ ಆಮೆನ್ ಹೇಳ್ತೀರಾ? ಎಷ್ಟು ಜನ ಆಮೆನ್ ಅಂತೀರಾ? Hallelujah. 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 Amen. Let us turn our Bibles to Genesis chapter 12 verse 1. ನಮ್ಮ ಸತ್ಯವೇದವನ್ನು ಆದಿಕಾಂಡ 12ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ನಾವು ತೆರೆಯುವ. Amen. Genesis chapter 12 verse 1. ಆದಿಕಾಂಡ 12:1. Amen. Hallelujah. Hallelujah. The word of the Lord says. ದೇವರ ವಾಕ್ಯ ಹೇಳ್ತದೆ. Now the Lord had said unto Abraham. ದೇವರು ಅಬ್ರಹಾಮನನ್ನು ನೋಡಿ, get thee out of thy country and from thy kindred. ನೀನು ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ಬಾ. and from thy father's house. ನಿನ್ನ ತಂದೆಯ ಮನೆಯನ್ನು ಕೂಡ ಬಿಟ್ಟು ಬಾ. unto the land that I will give thee. ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. Amen. Hallelujah. Hallelujah. ಆಂಡವರ ಅಬ್ರಹಾಮೈ ಪ್ರಾರ್ಥಿಸುತ್ತಾ, ದೇವರು ಅಬ್ರಹಾಮನನ್ನು ನೋಡಿ ಹೇಳ್ತಾ ಇದ್ದಾರೆ, Amen. leave your father's house. ನೀನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಾ. Amen. Hallelujah. Hallelujah. I tell you something, listen to me. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. ಎಲ್ಲರೂ ಇಲ್ಲಿ ಗಮನಿಸಿರಿ. ಎಲ್ಲರೂ ಇಲ್ಲಿ ಗಮನಿಸಿರಿ. Amen. I have no time. ನನಗೆ ಸಮಯ ಇಲ್ಲ. I will give you one powerful secret even from the word of God. ದೇವರ ವಾಕ್ಯದಿಂದ ಬಲವಾದ ಒಂದು ರಹಸ್ಯವನ್ನು ನಾನು ನಿಮಗೆ ಕೊಡ್ತೇನೆ. And that word will work wonders in your life. ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತದೆ. Amen. Hallelujah. Hallelujah. God said, ದೇವರು ಹೇಳ್ತಾ ಇದ್ದಾರೆ, leave your father's house. ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಾ. Amen. Hallelujah. Hallelujah. Do you know what was his father's house? ಅವರ ತಂದೆಯ ಮನೆ ಏನಾಗಿತ್ತು It ಗೊತ್ತಾ? was a place of idol worship. ಅದು ವಿಗ್ರಹ ಆರಾಧನೆಯ ಸ್ಥಳವಾಗಿತ್ತು. Amen. Abraham's father's house was full of idol worship. ಅಬ್ರಹಾಮನ ತಂದೆಯ ಮನೆ ಪೂರ್ತಿಯಾಗಿ ವಿಗ್ರಹ ಆರಾಧನೆಯಿಂದ ತುಂಬಿತ್ತು. Amen. Hallelujah. Hallelujah. Abraham's father worshipped gods which had no life. ಅಬ್ರಹಾಮನ ತಂದೆಯು ಜೀವ ಇಲ್ಲದೆ ಇರುವಂತ ದೇವರುಗಳನ್ನ ಅವರು ಆರಾಧಿಸ್ತಾ ಇದ್ರು. He would go and talk to the idols. ಆತನು ವಿಗ್ರಹಗಳ ಮುಂದೆ ಹೋಗಿ ಮಾತನಾಡ್ತಾ ಇದ್ದ. He would speak to them. He would cry before it. ಆತನು ಆ ವಿಗ್ರಹಗಳ ಮುಂದೆ ಹೋಗಿ ಗೋಳಾಡ್ತಾ ಇದ್ದ, ಮಾತನಾಡ್ತಾ ಇದ್ದ, ಅಲ್ಲಿ ಪ್ರಾರ್ಥಿಸ್ತಾ ಇದ್ದ. But ಆದ್ರೆ Amen, who was God of Abraham? ಅಬ್ರಹಾಮನ ದೇವರು ಯಾರು? God of Abraham was not a God who is a dead God. He was a alive God. ಅಬ್ರಹಾಮನ ದೇವರು ಸತ್ತಂತ ದೇವರಲ್ಲ, ಜೀವಂತನಾದ ದೇವರು. ಅಬ್ರಹಾಮುடைய தகப்பன், ಅಬ್ರಹಾಮನ ತಂದೆ, Amen, ஒரு சிலை முன்பதாக போய் பேசுவார். ಒಂದು ವಿಗ್ರಹದ ಮುಂದೆ ಹೋಗಿ ಮಾತನಾಡ್ತಾ ಇದ್ರು. ಆಬ್ರಹಾಮಿನ ದೇವ, ಆದ್ರೆ ಅಬ್ರಹಾಮನ ದೇವರು ಮನುಷ್ಯನೋಡು பேசுகிற ದೇವನ, ಮನುಷ್ಯನೊಂದಿಗೆ ಮಾತನಾಡುವ ದೇವರಾಗಿದ್ದರು. ಎಷ್ಟು ಜನ ಆಮೆನ್ ಅಂತೀರಾ? How many of you believe this morning? ಎಷ್ಟು ಜನ ಈ ಮುಂಜಾನೆ ಸಮಯದಲ್ಲಿ My God is a God who speaks. ನನ್ನ ದೇವರು ಮಾತನಾಡುವ ದೇವರು. Come on, lift your voice and say once again. ಸ್ವರವನ್ನು ಮೇಲೆತ್ತಿ ಹೇಳ್ರಿ ಮತ್ತೊಂದು ಆವರ್ತಿ. Amen. ಕಣ್ಣಿರುಂದುம் பார்க்காதவரல்ல, ಆತನು ಕಣ್ಣಿದ್ದು ಕಾಣದೇ ಇರುವ ಆತನಲ್ಲ. ಕಾದಿರುಂದುಂ ಕೇட்காத ஒரு மண்ணு சிலை அல்ல, ಕಿವಿ ಇದ್ದು ಕೇಳದೇ ಇರುವಂತ ಒಂದು ವಿಗ್ರಹ ಆತನಲ್ಲ. ஆண்டவர் பேசுகிறவர், ನನ್ನ ದೇವರು ಮಾತನಾಡುವ ಆತನು. ஆண்டவர் தொடுகிறவர், ನನ್ನ ದೇವರು ಮುಟ್ಟುವ ಆತನು. ஆண்டவர் என்னோடு நடக்கிறவர், ನನ್ನ ದೇವರು ನನ್ನೊಂದಿಗೆ ನಡೆಯುವ ಆತನು. அற்புதங்களை செய்கிறவர், ನನ್ನ ದೇವರು ನನಗಾಗಿ ಅದ್ಭುತಗಳನ್ನು ಮಾಡುವ ಆತನು. சூழ்நிலைகளை மாற்றக்கூடிய ದೇವರು ನನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಸಾಧ್ಯ. ಬಲವೀನங்களை ಬಲನಾಯಿ ಮಾற்றக்கூடிಯவர். ದೇವರು ನನ್ನ ಬಲಹೀನತೆಯನ್ನು ಬಲವಾಗಿ ಮಾರ್ಪಡಿಸಲು ಸಾಧ್ಯ. தோல்வியை ஜெயமாய் மாற்றுகிறவர். ನನ್ನ ದೇವರು ಸೋಲನ್ನು ಜಯವಾಗಿ ಮಾರ್ಪಡಿಸುವ ಆತನು. அவர் இருந்தார், அவர் இருக்கிறார், அவர் என்றென்றுக்குமே இருப்பார். ಆತನು ಇದ್ದನು, ಈಗಲೂ ಇದ್ದಾನೆ, ಎಂದೆಂದಿಗೂ ಆತನು ಇರುವಾತನೇ ಆಗಿದ್ದಾನೆ. God is a never changing God. ನನ್ನ ದೇವರು ಮಾರ್ಪಾಡಾಗದ ದೇವರು. Come on, say it with your mouth. ನೀವು ಬಾಯಿ ತೆರೆದು ಹೇಳ್ರಿ. Same yesterday, today and forever. ಆತನು ನೆನ್ನೆಯೂ ಇಂದಿಗೂ ಎಂದೆಂದಿಗೂ ಏಕ ರೀತಿಯಾಗಿರುವ ಆತನು. God is a God of Abraham. ನನ್ನ ದೇವರು ಅಬ್ರಹಾಮನ ದೇವರು. My God is a God of Isaac. ನನ್ನ ದೇವರು ಈಸಾಕನ ದೇವರು. My God is a God of Jacob. ನನ್ನ ದೇವರು ಯಾಕೋಬನ ದೇವರು. What does it show? ಅದು ಏನನ್ನ ಸೂಚಿಸುತ್ತದೆ? He is a God of generation. ಆತನು ತಲೆ ಮಾರಿಗೂ ದೇವರು. He is a God of generation. ಆತನು ತಲೆ ಮಾರಿಗೂ ದೇವರಾಗಿರುವ ಆತನು. Even if people perish, ಜನಗಳು ನಾಶವಾಗಿ ಹೋದರು, even if generation pass through, ಸಂತತಿಗಳು ಹಾಗೆ ಕಳೆದು ಹೋಗ್ತಾ ಇದ್ರು. My God is a miracle worker, living God forever. ನನ್ನ ದೇವರು ಅದ್ಭುತ ಸ್ವರೂಪನು, ಎಂದೆಂದಿಗೂ ಜೀವ ಸ್ವರೂಪನಾಗಿರುವ ಆತನು. ಎಷ್ಟು ಜನ ಆಮೆನ್ ಅಂತೀರಾ? ಬಾಯಿಗಳನ್ನು ತೆರೆದು ಹೇಳ್ರಿ. அப்பொழுது அற்புதம் செய்தார். ಆತನು ಅಂದು
அற்புತ ಮಾಡಿದನು இன்றைக்கும் செய்கிறார். ಈ ದಿನವೂ ಅದ್ಭುತ அவர் ಮಾಡ್ತಾರೆ. அன்றைக்கு கல்லறையை திறந்தார். ಆ ದಿನ ಸಮಾಧಿಯನ್ನು ಆತನು ತೆರೆದನು. இன்றைக்கும் அவர் திறப்பார். ಇಂದಿಗೂ ಆತನು ತೆರೆತಾನೆ. Amen. அன்றைக்கு amen அவர் amen என்னது வறட்சியிலே 100 மடங்கு அறுவடை தந்தார். ಅಂದು ದೇವರು ಬರಗಾಲದಲ್ಲಿ 100ರಷ್ಟು ಬೆಳೆಯನ್ನು ಕೊಟ್ಟರು. இன்றைக்கும் அவர் செய்வார். ಈ ದಿನವೂ ಆತನು ಮಾಡ್ಲಿಕ್ಕೆ I ಸಾಧ್ಯ. want to see people who believe. ನಂಬುವವರನ್ನ ನಾನು ನೋಡ್ಲಿಕ್ಕೆ ಬಯಸ್ತೇನೆ. Amen. The word of God says, if you believe, you shall see the glory. ದೇವರ ವಾಕ್ಯ ಹೇಳ್ತದೆ, ನೀ ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುವೆ.